ತಾಯಿ ಕತ್ತವಂತೆ ಅಮ್ಮ ಅಮ್ಮ ಶಗುಣದ ಮಾತೆ ನೀನಮ್ಮ ನಿನ್ನ ಪಾಲಿಗೂ ಕಷ್ಟವದಕ್ಕಿದೆಯೋ ಸರ್ವತಾನ ಇಲ್ಲ ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ ಸೃಷ್ಟಿಯ ಕಷ್ಟನಾಟ ವಿಧಾಚರಣ ಕಷ್ಟವಂತೆ ಬಾಲಗತ್ತು ನಾರಾಯಣ ಎದುರಾದ್ರೆ ನಮ್ಮ ಕುಲದೇವ ಮುಖಂಡ ಪರಮೇಶ್ವರ ಮುಗಿದಿರಮ್ಮ ಅಮ್ಮ ಅಪ್ಪ ಅಮ್ಮ ಬಿಡದಿ ನನಗೆಯೋ ಮುತ್ತು ಕಂದ ಕಂದ ಬೇಡದೆ ನನಗೆಯೋ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಮೇಲು ನಾಗವನ್ನು ಬಯದೆ ಮೇಲು ನಾಗವನ್ನು ಬಯದೆ ಕಂದ ಕಂದ ಮುಂದೆ ಕಾಯಕಕ್ಕೆ ಧೈರ್ಯ ಬೆರೆದೆ ಮುಂದೆ ಕಾಯಕಕ್ಕೆ ಧೈರ್ಯ ಬೆರೆದೆ ಕಂದ ಕಂದ ಬೇಡದೆ ನನಗೆಯೋ ಮುತ್ತು ಕಂದ ಕಂದ ನೋಡಿಕೊಂಡು ಕುಂತೆಯ ಮಗು ನಾನಿನ್ನ ಮಗಳಲ್ವಮ್ಮ ನಡೆದಂತಹ ಘಟನೆಗಳನ್ನು ಯಾವ ರೀತಿ ನಾನು ನಿಮಗೆ ವಿಸ್ತರಿಸಲಿ ಮಗು ನಿಮ್ಮ ಮಗ ನಾನು ಬಂದಿದ್ದೇನೆ ನನ್ನ ನಾಲಿಗೆ ತಡವರಿಸ್ತಾ ಇತ್ತು ಯಾಕಮ್ಮ ಮಾತುಗಳಿಗೆ ಹೊರಡುತ್ತಾ ಇಲ್ಲ ಕಂದ ನಾನಿದ್ದೇನೆ ತಾಯಿ ಮಗು ಅಮ್ಮ ಈ ಹಿಂದೆ ನನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತಾನೆ ಪರಿಣಾಮ ಏನಾಗಿದೆ ಅಮರಾವತಿಗೆ ಮುತ್ತಿಗೆ ಭಾಗ್ಯದಲ್ಲಿನಯ್ಯ ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಪುರದ ಗಸ್ತುಗೆ ಏರಿದ್ರಂತೆ ಮಗ ಅಮ್ಮ ಸಂತೋಷ ವಿಷಯ ತಾಯಿ ಅಪ್ಪ ಯಾವಾಗ ಬರ್ತಾರೆ ನಾವು ಯಾವಾಗ ವಿಜಯ ಆಚರಿಸೋ ವಿಷಯಕ್ಕೆ ಯಾಕಮ್ಮ ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯಿತಪ್ಪ ಯಾಕಮ್ಮ ಆ ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮ ಪಾಲಿಗಿಲ್ಲದಾಗಿ ಹೋಯಿತು ಯಾರಿಂದ ಹೇಗೆ ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರು ಆರಾಧಿಸಿಕೊಂಡಿದ್ದರಂತೆ ಜಾಗ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ಮೋಸದಿಂದ ನಿನ್ನ ತಂದೆಯನ್ನ
ಭಾಗ್ಯಯುಗಂತ ಸಮಾಧಾನ ಮಾಡಿಕೋ. ಆಚಾರ ಬಂದ ಸಂದರ್ಭದಲ್ಲಿ ಎಂತ ವಾಕ್ಯ ನಾನು ಕೇಳಬೇಕಿತ್ತು ಅದನ್ನು ತಿಳಿಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರದ ವಾಕ್ಯ ಅಪ್ಪನಿಲ್ಲದೆ ನಾನೀಗ ತಪ್ಪಲೇನಾಗ ಅಮ್ಮ ಮುಂದೆ ನಮಗೆ ಗಟ್ಟಿಯಾಡಿತಾರ ಅಮ್ಮ ನನ್ನ ಅಪ್ಪನ ಕೊಂದವ ಯಾರಪ್ಪ ಅವ ನನ್ನ ಬಾಳಿಗೆ ನಿರ್ಲಕ್ಷ್ಯ ಅಂತ ತ್ರೈಲಕ್ಷ್ಯ ಬರಲಮ್ಮ ತನಯನಾಡಿದ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ್ನ ನುಡಿದಳು ಮನದಿ ಹರುಷವನಂತು ನುಡಿದಳು ಅನಿಮಿಷರ ಗೆಲಬಹುದು ಚಾಮರದಿ ಅನಿಮಿಷರ ಗೆಲಬಹುದು ಚಾಮರದಿ ನಿನಗೆ ಕನವಲ್ಲ ನಿನಗೆ ಕನವಲ್ಲ ವನಜನಾಭನ ಬರುವ ಕೃತಗಳಿಗೆ ವನಜನಾಭನು ಬರುವ ಕೃತಗಳಿಗೆ ಅನವರತ ಸುಮನತರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯದಿ ಪಡೆದು ಹೊರಗಳದು ಕಂದ ನಿನಗೆ ಬೀಳುವೆನೊಂದು ವಿಧಿಯಲಿ ಪಡೆದು ಹೊರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ್ನ ನುಡಿದಳು ಕಂದ ಮಗನಿ ಕಂದ ಮಗನೇ ಅಮ್ಮ
ಅಮ್ಮ ಮಗನೇ ಕಂದ ಕಂದ ಶ್ರೀರೋಚಿತ ಮನಂತ ನಿನ್ನ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆ ರಕ್ಷಿಸ್ತಾ ಇದ್ದಾನೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರನೇ ಬರಲಿ ಎಲ್ಲರನ್ನು ಕನಾಟದಲ್ಲಿ ಬಗ್ಗು ಬಡಿದಂತ ಸಮರ್ಥ ವೀರನಿ ನಿಮ್ಮ ದೇವತೆಗಳು ಜನರೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಪಕ್ಷವನ್ನು ಇಟ್ಕೊಂಡು ಒಬ್ಬ ಬರ್ತಾನೆ. ಓ ನಾರಾಯಣ ಯಾರಮ್ಮ ಬರುದು? ಹರಿನಾರಾಯಣ ಒಂದೇ ಹರಿನಾರಾಯಣ ಶ್ರೀಧರ ಅವನಾದಿಗಳಿಗೆ ಬಂದಾನ. ಯಾವಾಗ ಎಲ್ಲಿ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಂದ್ರೆ ನಾಳೆ ಬಿಲ್ಡಿಂಗ್ ಕುಳಿತಾನ. ನಾವು ಸ್ವಲ್ಪ ಜಾಗೃತರಾಗಿ ಅಮ್ಮ ನಿನ್ನ ಕಲೆಗೆ ಹೋಗೊಟ್ಟು ಬಂದಿದ್ದೇನೆ. ನನ್ನಿಂದ ಏನಾಗ್ಬೇಕಮ್ಮ? ಅಮ್ಮ ಆತುರದ ತೀರ್ಮಾನ ಸಲ್ಲದು. ಯಾಕಮ್ಮ? ಅದು ನಿನ್ನ ಅನರ್ಥಕ್ಕೆ ಕಾರಣವಾಗ್ತದೆ. ಸಾರಿಡುವ ಮೊದಲು ನಾವು ಯಾವತ್ತೂ ದೃಷ್ಟಿಯನ್ನು ಇರಿಸಬೇಕು. ಯಾಕಮ್ಮ? ಇಲ್ಲದ್ರೆ ಏನಾಗ್ತದೆ? ಒಂದಕ್ಕೆ ಬಿಡ್ತೇವೆ. ಅಲ್ಲದೆ ನನ್ನ ಮಗ ಅದಕ್ಕೆ ಹಾಗೆ ಆದ ಕೂಡಲೇ ಆ ಉದ್ದೇಶದಿಂದ ನಿನ್ನ ದೈಹಿಕವಾದಂತ ಬಲ ಸಾಕಾಗುವುದಿಲ್ಲ. ಬೇಕು ಇದಕ್ಕೆ ದೈವ ಬಲ. ನನಗೆ ದೈವಬಲ ಇಲ್ವೇ? ಅಧಿಕವಾದಂತಹ ದೈವ ಬಲವನ್ನು ಸಂಪಾದನೆ ಮಾಡುವುದು ಯಾವ ರೀತಿ? ದಟ್ಟವಾದಂತಹ ಕಾರಣವನ್ನು ತೆರಳು, ವಿಧಿಯ ಕುರಿತು ತಪಸ್ಸು ಮಾಡು, ಉಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೇರಿಸಬೇಕಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗುವ ಇರುವುದು. ಅಮ್ಮ ನಾನು ಪರಿಗೈಯಲ್ಲೇ ಹೋಗ್ಬೇಕು. ಚೇಚೆ ಬರಿಗೈಯಲ್ಲಿ ಇಲ್ಲಿಂದ ಇಲ್ಲಿಂದ ಹೋಗ್ಲಿಕ್ಕೆ ಬಿಟ್ಟಾರ? ಇದು ಪರಂಪರೆಯದು. ನಿನ್ನ ಏನದು? ನನ್ನ ಅಪ್ಪನನ್ನು ಅಪ್ಪನ ಕರ್ತ ಮಗನಿಗೆ ಅವಕಾಶವಿದೆ. ಎಲ್ಲರೂ ಮಾತಾಡ್ತಾರೆ. ಯಾವ ಬಲ ಇದ್ದಾರೆ ಮತ್ತೆ ತಂದೆ ತಾಯಿಯಾದರೂ ಮೊದಲಂತೆ. ಅಮ್ಮ ಕಣ್ಣಿಗೆ ಕಾಣುವ ದೇವತೆ ನೀನಮ್ಮ. 9 ತಿಂಗಳು ಉದರದಲ್ಲಿತ್ತು. ಮಕ್ಕಳ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ದೋಷ ನೀನಮ್ಮ. ದೇವರು ಮತ್ತೆ ತಾಯಿ ನನಗೆ ಜನ್ಮ ಇತ್ತಂತ ನೀನನ್ನ ದೇವರಮ್ಮ. ಅಮ್ಮ ಜನ್ಮಭೂಮಿಯವರು ಕರ್ಮಭೂಮಿಯವರಮ್ಮ. ನನ್ನ ಕಣ್ಣಿಗೆ ಕಾಣುವ ದೇವತೆ ನೀನಮ್ಮ. ಮಾತೆಯ ಅನುಗ್ರಹ ನಿನಗಿದೆ. ಶುಭವಾಗಿ ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೆ ನಿರುತಾಗ ಆತತು ಕ್ಷಣ ಮೊದಲು ತಂದು ಪುಷ್ಕರ